ಭಯಾನಕವಾದಂಥ ಘಟನೆ ನಡೀತು. ಈ ಘಟನೆ ಪ್ರಜ್ಞಾವಂತರೆಲ್ಲರಿಗೂ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಗೂ ಬಹುದೊಡ್ಡ ಸವಾಲಿನ ರೀತಿಯಲ್ಲಿ ನಡೀತು. ಹೆತ್ತ ತಂದೆನೇ 7 ತಿಂಗಳ ಗರ್ಭಿಣಿಯಾದ ತನ್ನ ಮಗಳನ್ನು ಬೇರೆ ಜಾತಿ, ಅದು ದಲಿತ ಜಾತಿಯವರಿಗೆ ಮದುವೆ ಆಗಲ್ಲ ಅಂತನ್ನೋ ಸಿಟ್ಟಿನಿಂದ ಕೊಡಲಿ ತಗೊಂಡು ಕಡಿದು ತುಂಡು ಮಾಡಿ ಹಾಕ್ತಾರೆ. ಅಷ್ಟೇ ಅಲ್ಲದೇನೆ ಆಕಿನ ಗಂಡನ ಸಂಬಂಧಿಕರ ಮೇಲೂ ಸಹಿತ ಅಟ್ಯಾಕ್ ಮಾಡಿದ್ದಾನೆ. ಆತೊಬ್ಬನೇ ಮಾಡಿಲ್ಲ, ಆತನ ಜೊತೆಗೆ ಆತನ ಸಂಬಂಧಿಕರು, ಆತನ ಅಣ್ಣ, ಆತನ ರಿಲೇಷನ್ಸ್ ಎಲ್ಲ ಇದ್ದು ಈ ಕೆಲಸ, ಈ ಒಂದು ದರ್ದನಾಕ್ ಕೆಲಸ, ಬಾರ್ಬರಿಕ ಕೆಲಸ ಅವರು ಮಾಡಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ನಮ್ಮ ದೇಶವೇ ಖಂಡನೆ ಮಾಡಬೇಕಾದಂಥ ಈ ಪ್ರಕರಣ. ಇತ್ತೀಚೆಗೆ ಮುಖ್ಯಮಂತ್ರಿಗಳು ಅಂತರ್ಜಾತಿ ವಿವಾಹ ನಡಿಬೇಕು ಅಂತ ಹೇಳಿದ್ರು. ನಾವಿವತ್ತಿನ ಹೋರಾಟದಲ್ಲಿ ಇಡೀ ಈ ಪ್ರಕರಣವನ್ನು ಇಟ್ಟುಕೊಂಡು 3 ಮುಖ್ಯ ಹಕ್ಕೊತ್ತಾಯಗಳನ್ನ ಇಟ್ಟಿದ್ದೀವಿ. ಒಂದನೇದಾಗಿ ಬಸವಣ್ಣ ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿಲ್ಲ. ಇದು ಘೋಷಣೆ ಮಾಡಿದ್ರಷ್ಟೇ ಸಾಕಾಗಲ್ಲ. ಹುಬ್ಬಳ್ಳಿಯಲ್ಲಿ ನಡೆದಂಥ ಈ ಪ್ರಕರಣವನ್ನು ನೀವು ಕಣ್ಣು ಮುಂದೆ ಇಟ್ಕೊಂಡು ನಿಜವಾಗ್ಲೂ ಬಸವಣ್ಣನ ತತ್ವ, ಲಿಂಗಾಯತ ತತ್ವ, ಶರಣರ ತತ್ವ ಈ ನಾಡಿನಲ್ಲಿ ಜಾರಿ ಆಗಬೇಕು ಅಂತ ಆದ್ರೆ ನೀವು ಅವಮರ್ಯಾದ ಹತ್ಯೆ ತಡೆ ಕಾಯ್ದೆಯನ್ನು ತರಬೇಕು. ಎರಡನೇದಾಗಿ ಯಾರು ಈ ಹತ್ಯೆ ಒಳಗೆ ಭಾಗವಹಿಸ್ಯಾರೋ ಅವರೆಲ್ಲರೂ ಶಿಕ್ಷೆ ಒಳಗಾಗಬೇಕು. ಮೂರನೇದಾಗಿ ಅಟ್ರಾಸಿಟಿ ಕಾಯ್ದೆಯನ್ನು ಬಲಪಡಿಸಬೇಕು. ನಾಲ್ಕನೇದಾಗಿ ನಮ್ಮ ಸಂವಿಧಾನವೇ ಹೇಳುತ್ತದ ವರ್ಗ, ವರ್ಣ, ಲಿಂಗ, ಜಾತಿಯ ತಾರತಮ್ಯವನ್ನು ಕಿತ್ತಾಕಿ ಒಂದು ಸಮಾಜವಾದಿ ನಾಡನ್ನು ಕಟ್ಟೋದು ನಮ್ಮ ಸಂವಿಧಾನದ ಉದ್ದೇಶ ಅಂತ ಹೇಳೋದು. ಹಾಗಿದ್ರೆ ಯಾವ ರೀತಿ ನೀವು ಬಾಲ್ಯ ವಿವಾಹದ ವಿರುದ್ಧ ಅಭಿಯಾನ ಮಾಡ್ತಿರೋ ಸರ್ಕಾರದವರು, ಮತ್ತು ಸತಿ ಪದ್ಧತಿ ವಿರುದ್ಧ ಅಭಿಯಾನ ಮಾಡ್ತಿರೋ, ವರದಕ್ಷಿಣೆ ವಿರುದ್ಧ ಅಭಿಯಾನ ಮಾಡ್ತಿರೋ, ಮಕ್ಕಳನ್ನ ಶಾಲೆಗೆ ಸೇರಿಸ್ರಿ ಅಂತ ಅಭಿಯಾನ ಮಾಡ್ತಿರೋ, ಅದೇ ರೀತಿ ಮರ್ಯಾದೆಯ ಹತ್ಯೆಗಳು ಮಾಡೋದು ತಪ್ಪು. ಯಾರಾದರೂ ಇಂಥ ಮರ್ಯಾದೆ ಹತ್ಯೆಗಳು ಮಾಡಿದ್ರ, ಮರ್ಯಾದೆ ಹೆಸರಿನ ಹತ್ಯೆಗಳು ಮಾಡಿದ್ರ ಸರ್ಕಾರ ಸುಮ್ಮನೆ ಇರಲ್ಲ, ನಿಮ್ಮನ್ನು ಶಿಕ್ಷೆಗೊಳಪಡಿಸ್ತದ. ಯುವ ಜನತೆ ತಮಗೆ ಬೇಕಾದವರಿಗೆ ಆಯ್ಕೆ ಮಾಡ್ಕೊಳ್ಳೋ ಹಕ್ಕು ಅವರಿಗೆ ಅದ. ಪ್ರೇಮ ಅನ್ನೋದಕ್ಕೆ ಜಾತಿ, ಧರ್ಮ, ಅಂತಸ್ತು, ಸಂಪತ್ತು ಇಲ್ಲ. ಪ್ರೇಮ ಅನ್ನೋದು ನಿಸರ್ಗ ಸಹಜವಾಗಿ ಹುಟ್ಟುಕೊಳ್ಳುವಂಥ ಒಂದು ಭಾವನೆ, ಅದು ನಿಸರ್ಗ ಸಹಜವಾಗಿ ಹುಟ್ಟುಕೊಳ್ಳುವಂಥ ಅವರ ಸಿದ್ಧಾಂತ ಅದು. ಹಂಗಿದ್ದಾಗ ಯಾರು ಇದನ್ನು ವಿರೋಧ ಮಾಡಬಾರ್ದು ಅಂತ ಅನ್ನೋದು ಸರ್ಕಾರ ಒಂದು ತೀವ್ರತರವಾದ ಅಭಿಯಾನವನ್ನು ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಈ ಪ್ರತಿಭಟನೆ ಒಂದು ಆತಂಕವನ್ನು ವ್ಯಕ್ತ ಮಾಡಿದ್ದೀವಿ. ಕೋರ್ಟ್ಗಳು ಸಂವಿಧಾನ ಮೌಲ್ಯವನ್ನು ಎತ್ತಿಡಬೇಕು. ಇತ್ತೀಚಿನ ಸುಪ್ರೀಂ ಕೋರ್ಟ್ ಮೊನ್ನೆ 4-5 ದಿವಸದ ಹಿಂದೆ ಬಂದಂಥ ಸುಪ್ರೀಂ ಕೋರ್ಟಿನ ಜಡ್ಜ್ ಕೊಟ್ಟಂತ ಒಂದು ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಹೆಣ್ಣು ಮಕ್ಕಳು ತಮ್ಮ ಇಚ್ಛೆ ಪ್ರಕಾರ ಮದುವೆ ಆದ್ರ, ಬೇರೆ ಜಾತಿ ಬೇರೆ ಧರ್ಮದಲ್ಲಿ ಮದುವೆ ಆದ್ರ, ತಂದೆಯ ಇಚ್ಛೆ ವಿರುದ್ಧ ಮದುವೆ ಆದ್ರ ಅವರಿಗೆ ಆಸ್ತಿಯಲ್ಲಿ ಹಕ್ಕಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್. ಇದೊಂದು ಭಯವನ್ನ, ಸಮಾಜದಲ್ಲಿ ಭಯವನ್ನ ಉಂಟು ಮಾಡುವಂತ ಹೇಳಿಕೆ. ಸುಪ್ರೀಂ ಕೋರ್ಟ್ ಈ ರೀತಿಯಲ್ಲಿ ಹೇಳ್ತಾ ಇರೋದು ಇಡೀ ಸಮಾಜವನ್ನ ಗಾಬರಿಗೊಳಿಸ್ತದೆ, ತಲ್ಲಣಗೊಳಿಸ್ತದೆ, ಆತಂಕಗೊಳಿಸ್ತದೆ. ನಮ್ಮ ಸಂವಿಧಾನದ ಮೌಲ್ಯವನ್ನ ಎತ್ತಿಡಬೇಕಾಗಿದ್ದು ನಮ್ಮ ನ್ಯಾಯಾಲಯಗಳ ಮೂಲಕವೇ ಹೆಣ್ಣು ಮಕ್ಕಳು ತಂದೆ ಇಚ್ಛೆ ವಿರುದ್ಧ ಮದುವೆ ಆದ್ರ, ಬೇರೆ ಜಾತಿ ಬೇರೆ ಧರ್ಮದಲ್ಲಿ ಮದುವೆ ಆದ್ರ ಆಸ್ತಿಯಲ್ಲಿ ಹಕ್ಕಿಲ್ಲ ಅಂತ ಹೇಳೋದು ಏನನ್ನೋದು ಅನಿಸ್ತದೆ. ಇದು ಅತ್ಯಂತ ಆತಂಕಕಾರಿಯಾದಂಥ ಸಂಗತಿ. ಆ ಕಾರಣದಿಂದ ನಾವು ಹೇಳ್ತೀವಿ, ಕರ್ನಾಟಕ ಸರ್ಕಾರ ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರೆ ಸಾಕಾಗಲ್ಲ, ಈ ಅವಮರ್ಯಾದೆ ಹತ್ಯೆ ತಡೆ ಕಾಯ್ದೆಯನ್ನ ತರಬೇಕು. ಅಂತರ್ಜಾತಿ, ಅಂತರ್ಧರ್ಮೀಯ ಈ ರೀತಿಯ ಎಲ್ಲವನ್ನ ಬಿಟ್ಟು ಮನುಷ್ಯರಾಗಿ ಮದುವೆ ಮಾಡ್ಕೊಂಡವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು, ಇನ್ನಿತರ ಸೌಲಭ್ಯಗಳು ಕೊಡಬೇಕು ಅಂತ ನಾವು ಆಗ್ರಹ.